ಯೆಹೋವನೇ, ಭೂಲೋಕವು ನಿನ್ನ ಕೃಪೆಯಿಂದ ಪೂರ್ಣವಾಗಿದೆ. ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಮಂಗಳವಾರ 14 ಏಪ್ರಿಲ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ 7ನೇ ವಚನ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಕ್ರಿಸ್ತನ ಮುಂದೆ ನಮಗಿರುವಂಥ ಎಲ್ಲವೂ ಕೂಡ ನಷ್ಟವೆಂದೆಣಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲವನ್ನೂ ನಷ್ಟವೆಂದೆಣಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನ ವಿಶೇಷವಾದಂಥ ಜೀವನ, ಶ್ರಮೆ, ಮರಣ, ಪುನರುತ್ಥಾನವು ಇಡೀ ಲೋಕದ ಸಂಕಷ್ಟದಿಂದ, ಬಂಧನದಿಂದ, ಪಾಪಮಯವಾದಂಥ ಜೀವಿತದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಮಾಡಿದಂಥ ವಿಶೇಷವಾದಂಥ ತ್ಯಾಗ. ಕ್ರಿಸ್ತನಲ್ಲಿ ಅನೇಕರು ಬಂದಾಗ ತಮ್ಮನ್ನು ನಂಬಿಕೆಯಿಂದ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದರು. ಕ್ರಿಸ್ತನು ತಮ್ಮ ರಕ್ಷಕನೆಂಬುದಾಗಿ ಅಂಗೀಕರಿಸಿದ್ದರು. ಆದರೆ ಆದಿಕ್ರೈಸ್ತ ಸಭೆಯಲ್ಲಿ ಸುನ್ನತಿ ಮಾಡಿಸಿಕೊಂಡಂಥ ಯಹೂದ್ಯರು ತಾವು ಬೇರೆ ಎಲ್ಲರಿಗಿಂತಲೂ ಕೂಡ ಉತ್ತಮರು ಎಂಬುದಾಗಿ ಆ ಮನೋಭಾವದಲ್ಲಿ ಇದ್ದರು. ಅದಕ್ಕೆ ಪೌಲನು ಬಹಳ ಸ್ಪಷ್ಟವಾಗಿ ಕ್ರಿಸ್ತನಲ್ಲಿರುವಂಥವರು ಈ ರೀತಿಯಾದಂಥ ಮನೋಭಾವದಲ್ಲಿ ಇರಬಾರದೆಂಬುದಾಗಿಯೂ, ಮತ್ತು ತಾನು ಎಣಿಸುವುದಾದರೆ ತಾನು ಖಂಡಿತವಾಗಿಯೂ ಯಹೂದ್ಯರಲ್ಲಿ ಉತ್ತಮವಾದಂಥವನು, ಸುನ್ನತಿ ಮಾಡಿಸಿಕೊಂಡಂಥವನು, ಫರಿಸಾಯನು ಮತ್ತು ದೇವರ ಎಲ್ಲ ಧರ್ಮಶಾಸ್ತ್ರದಂತೆ ನಡೆದಂಥವನು, ಕ್ರೈಸ್ತ ಹಿಂಸಕನು, ಹೀಗೆ ಎಲ್ಲವೂ ಕೂಡ ಯಹೂದ್ಯರ ನಿಮಿತ್ತವಾಗಿ ಉತ್ತಮವಾದಂಥ ಸ್ಥಿತಿಯನ್ನು, ಸ್ಥಾನವನ್ನು ಕೊಡುವಂಥದ್ದು. ಆದರೆ ಪೌಲನು ಹೇಳುವಂಥದ್ದು, ಇವೆಲ್ಲವೂ ಕೂಡ ನಾನು ನಷ್ಟವೆಂದು ಎಣಿಸುತ್ತೇನೆ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನನ್ನು ಹೊಂದಿಕೊಳ್ಳಲಿಕ್ಕೆ ಇದು ಯಾವುದೂ ಅಗತ್ಯವಿಲ್ಲ. ಯೇಸು ಕ್ರಿಸ್ತನು ಎಲ್ಲರಿಗೂ ಕೂಡ ವಿಮೋಚನೆ ಕೊಡುವಂಥವನಾಗಿದ್ದಾನೆಂಬುದಾಗಿ, ಕ್ರಿಸ್ತನಿಗೋಸ್ಕರವಾಗಿ ಬೇರೆ ಎಲ್ಲವೂ ಕೂಡ ಅದು ನಷ್ಟವೇ. ಕ್ರಿಸ್ತನನ್ನು ನಾವು ಹೊಂದಿಕೊಳ್ಳುವಂಥದ್ದೇ ನಮಗೆ ವಿಶೇಷವಾದಂಥ ಲಾಭವಾಗಿದೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದ ಎಲ್ಲ ಸ್ಥಾನ, ಮಾನ, ಅಂತಸ್ತು ಎಲ್ಲವೂ ಕೂಡ ಅದು ನಷ್ಟವೇ. ಯಾಕಂದರೆ ಯಾವುದು ನಮ್ಮನ್ನು ಉಳಿಸಲಾರದು. ಕ್ರಿಸ್ತನು ಮಾತ್ರ ನಮ್ಮನ್ನು ರಕ್ಷಿಸಿ ಉಳಿಸಬಲ್ಲನು. ಅದಕ್ಕೆ ಕ್ರಿಸ್ತನನ್ನೇ ಲಾಭವೆಂದು ನೆನೆಸಿ ಬೇರೆ ಎಲ್ಲವನ್ನು ನಷ್ಟವೆಂಬುದಾಗಿ ಎಣಿಸೋಣ. ಕರ್ತನೇ ದಯಮಯ ಸ್ವಾಮಿ, ಕ್ರಿಸ್ತನನ್ನು ಹೊಂದಿಕೊಳ್ಳುವುದಕ್ಕೆ ಬೇರೆಲ್ಲವೂ ವ್ಯರ್ಥ ಎಂಬುದಾಗಿ ನಾವು ಕಲಿತು ತಿಳಿದು ಅದನ್ನೇ ಮಾಡುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.